ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ವಿರಾಟ್ ಕೊಹ್ಲಿ ತುಂಬ ಟೀಕೆ ಮಾಡ್ತಿದ್ದಾರೆ ಈಗ ಏನಾಗಿದೆ ನೋಡಿ, ಇದು ಕೇವಲ ಭಾರತ ದೇಶದ ಸಮಸ್ಯೆಯಾಗಿ ಉಳಿದಿಲ್ಲ ಇವತ್ತು. ಏಕೆಂದರೆ ಈಗಾಗಲೇ ನಿಮಗೆ ಗೊತ್ತಿದೆ, ಯುದ್ಧಗಳು ನಿರಂತರವಾಗಿ ನಡೀತಾ ಇದೆ. ಇದರ ಮಧ್ಯೆ ಗ್ಯಾಸ್ ರೇಟ್ ಇರ್ಬೋದು, ಪೆಟ್ರೋಲ್ ರೇಟ್ ಇರ್ಬೋದು, ಇವೆಲ್ಲವೂ ಕೂಡ ಏರಿಕೆ ಆಗಿರ್ತಕ್ಕಂಥದ್ದು ಜನಸಾಮಾನ್ಯರ ಮೇಲೆ ಮತ್ತಷ್ಟು ಒತ್ತಡಗಳು ಏರಿಕೆ ಆಗಿದೆ ಅನ್ನೋದರಲ್ಲಿ ಬೇರೆ ಎರಡನೇ ಪ್ರಶ್ನೆ ಇಲ್ಲ. ಆದರೆ ಇದು ಬಿಕಾಸ್ ಆಫ್ ವಾರ್ ಇವತ್ತು ನಮ್ಮ ಕೈನಲ್ಲಿ ಯಾವ ವಿಚಾರಗಳು ಉಳಿದಿಲ್ಲ. ಆದರೆ ಬಹುಶಃ ಮುಂಬರ್ತಕ್ಕಂಥ ದಿನಗಳಲ್ಲಿ ಇವೆಲ್ಲವೂ ಕೂಡ ಅತಿ ಬೇಗ ಬಗೆಹರಿಯುತ್ತೆ ಅಂದ್ಕೊಂಡು ಭಾವಿಸ್ತೇನೆ ನಾನು. ಜಿಡಿ ದೇವೇಗೌಡರು ಮಾಜಿ ಪ್ರಧಾನಿಗಳನ್ನ ಭೇಟಿಯಾಗಿದ್ದಾರೆ. ಮಾತಾಡೋಣ ಬನ್ನಿ ಅಣ್ಣ, ಇಲ್ಲಿ ಯಾಕಲ್ಲ ಮಾಜಿ ಪ್ರಧಾನಿಗಳನ್ನ ಭೇಟಿಯಾಗಿದ್ದಾರೆ. ಇಲ್ಲಿ ಯಾವಾಗ ಭೇಟಿಯಾದರು? ಸಂಜೆ ಭೇಟಿಯಾದ್ರ? ಒಳ್ಳೇದಲ್ವಾ? ನಮ್ಮ ಪಾರ್ಟಿಯ ಶಾಸಕರು ದೇವೇಗೌಡರನ್ನ ಭೇಟಿ ಆಗ್ದಿರಾ ಸಣ್ಣ ದೇವೇಗೌಡರು ಇನ್ಯಾರನ್ನ ಭೇಟಿ ಮಾಡ್ತಾರೆ?